ಹಾಯ್ ಫ್ರೆಂಡ್ಸ್, ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡ್ರಿ, ನಾನು ನಾಳೆಗೇನು ನ್ಯೂ ಇಯರ್ ಅದಲ್ರಿ, ಹೊಸ ವರ್ಷದಲ್ರಿ, ಅದಕ್ಕಾಗಿ ಸ್ಪೆಷಲ್ ರವಾ ಕೇಕು ಯಾವ ಥರ ಮಾಡೋದು ಸ್ಪಾಂಜಿಯಾಗಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ ನಿಮ್ಗೆ. ಭಾಳ ಅಂದ್ರೆ ಭಾಳ ಈಸಿ ಅದ ಫ್ರೆಂಡ್ಸ್, ನಿಮಗೆಲ್ಲ ಖಂಡಿತ ಇಷ್ಟ ಆಗ್ತದೆ. ಎಗ್ಗು ಮೊಸರು ಓವೆನ್ ಇಲ್ಲದೇನೆ ಹಂಗೆ ಖಾಲಿ ಏನೋ ರವಾ ಸಕ್ಕರೆ ಬಳಸ್ಬಿಟ್ಟು ಮನೆಯಾಗೆ ಸಿಂಪಲ್ಲಾಗಿ ಸ್ಪಾಂಜಿಯಾಗಿ ಸೇಮ್ ಬೇಕ್ರಿಯಲ್ಲಿ ತರೋ ಥರನೇ ಟೇಸ್ಟ್ ಇರ್ತದೆ ರೀ. ಹಾಗೆ ಜಲ್ದಿ ಆಗ್ತದೆ, ನೀವು ಕೂಡ ಮಾಡಿ ನೋಡ್ಬೋದು. ಇದು ನ್ಯೂ ಇಯರ್ ಸಲಿಂದ ವ್ಲಾಗ್ ಹಾಕ್ತಿದ್ದೀನಿ ರೀ. ಈಗ ಹೊಸ ವರ್ಷದಲ್ರಿ ಕೇಕ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಭಾಳ ಕನ್ಫ್ಯೂಸ್ದಾಗ ಇರ್ತಾರೆ ಎಷ್ಟೋ ಜನ. ಹಾಗಾಗಿ ಹಾಗೆ ಎಷ್ಟೋ ಜನ ಎಗ್ ತಿಂಬೋರು ಇರಲ್ರಿ. ಇದು ಎಗ್ ಬಳಸಲ್ಗತ್ಲಿನೇ ರವಾ ಕೇಕ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರ್ಸ್ಲತ್ತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ರೀ. ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ಬರ್ರಿ ಈಗ ರವಾ ಕೇಕು ಈಸಿಯಾಗಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದದ, ಕಲರ್ ಕೂಡ ಸಖತ್ತಾಗಿ ಬಂದದ. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್, ಅಷ್ಟು ಸಖತ್ತಾಗಿ ಬಂದದ. ಬರ್ರಿ ಈಗ ರವಾ ಕೇಕ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ರಿ, ರವಾ ಕೇಕ್ ಮಾಡ್ಲಿಕ್ಕೆ ಒಂದು ಬಟ್ಲಷ್ಟು ರವೆ ಹಾಕೊಳತ್ತೀನಿ ರೀ. ಇದ್ರದ್ದು ಅರ್ಧದಷ್ಟು ಸಕ್ಕರೆ ಹಾಕೋಬೇಕು. ಕರೆಕ್ಟ್ ಅಳತೆದಾಗ ಮಾಡಿದ್ರೆ ಅಂದ್ರೆ ಫೇಲ್ ಆಗೋ ಚಾನ್ಸ್ ಇರಲ್ಲ ನೋಡ್ರಿ. ಒಂದು ಅರ್ಧ ಬಟ್ಲಷ್ಟು ಸಕ್ಕರೆನ ಹಾಕೋತಿದ್ದೀನಿ. ನಿಮಗೆ ಪರ್ಫೆಕ್ಟ್ ರುಚಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಕರೆಕ್ಟ್ 1 ಕಪ್ ರವಕ್ಕೆ 1 ಕಪ್ ಸಕ್ಕರೆನ ಹಾಕೋರಿ. ಈಗ ನೋಡ್ರಿ, 1 ಕಪ್ ರವೆ ಹಾಕೊಂಡಿದ್ದೇವಲ್ರಿ, 1 ಕಪ್ನ ಉಗುರು ಬೆಚ್ಚಗೆ ಕಾಸಿ ತಣ್ಣಗೈತೆ ನೋಡ್ರಿ, ಸ್ವಲ್ಪ ಉಗುರು ಬೆಚ್ಚಗೆ ಅಂತೀವಲ್ವ ಅವು ಹಾಲನ್ನ ಹಾಕೋಬೇಕು. 1 ಬಾಟಲ್ ಹಂಗೆ ಹಾಕೋಬೇಕ್ರಿ. ಸ್ವಲ್ಪನೇ ಈಗ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಥರ ಚಂದ ಮಿಕ್ಸ್ ಮಾಡ್ಕೋಬೇಕು. ಅವಿ ಸಾಕು, ಥೋಡೆ ಇನ್ನೊಂದು ಥೋಡೆ ಹಾಕಿ. ನೋಡ್ರಿ, ರವಾ ಸಕ್ಕರೆ ನೆನೆಲಕ್ಕೆ ಎಷ್ಟು ಬೇಕಲ್ರಿ ಅಷ್ಟು ಹಾಲು ಸ್ವಲ್ಪ ಹಾಕೊಂಡು ಈ ಥರ ಚಂದ ಮಿಕ್ಸ್ ಮಾಡಿಕೊಂಡು ಒಂದು 15-20 ನಿಮಿಷ ನೆನೆಲಕ್ಕೆ ಬಿಡ್ಬೇಕ್ರಿ. ರವೆ ಎಲ್ಲ ಚಂದ ಹಾಲು ಹಿಂಡ್ಕೋಬೇಕು ನೋಡ್ರಿ. ಈ ಥರ ಅದಲ್ರಿ, ಇದನ್ನ ರವೆ ಎಲ್ಲ ಚಂದ ನೆನೆಲಕ್ಕೆ ಬಿಡಬೇಕು. ರವಾ ಸಕ್ಕರೆನ ಒಂದು 15-20 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕು. ನೋಡ್ರಿ, ನಾವು ಆಲ್ರೆಡಿ 20 ನಿಮಿಷ ಆಗ್ಯದ್ರಿ ರವಾ ಸಕ್ಕರೆ ನೆನೆಲಕ್ಕೆ ಬಿಟ್ಬಿಟ್ಟು. ನೋಡ್ರಿ, ಚಂದ ಅಬ್ಸರ್ವ್ ಮಾಡ್ಕೊಂಡ್ರಿ ಹಾಲೆಲ್ಲ. ನೀವು ನೋಡ್ತಿರ್ಬೋದು, ಸ್ವಲ್ಪ ಗಟ್ಟಿ ಆಗ್ಯದ ಹಾಲೆಲ್ಲ ಚಂದ ಅಬ್ಸರ್ವ್ ಮಾಡ್ಕೊಂಡ್ರೆ. ಈಗ ಒಂದು ಮಿಕ್ಸಿ ಬೌಲ್ ತೊಗೋತೀನಿ ರೀ ನಾನು. ಮಿಕ್ಸಿ ಡಬ್ಬಿ ತೊಗೊಂಡು ಆ ಮಿಕ್ಸಿ ಡಬ್ಬ್ಯಾಗ ಹಾಯ್ಕೋಬೇಕ್ರಿ. ಇದ್ರೊಳಗೆ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಇಲೈಚಿ ಪೌಡರ್ನ ಹಾಕೋತಿದ್ದೀನಿ. ಸ್ವಲ್ಪ ತರಿ ಆಗಿರ್ತದಲ್ರಿ, ಮಿಕ್ಸಿರ್ದಾಗ ಹಾಕಿ ಮಾಡ್ಕೊಂಡೇವು ಅಂದ್ರೆ ಚಂದ ಆಯ್ತದ. ಈಗ ಇದಕ್ಕೆ ನೋಡ್ರಿ ಒಂದು ಪಾವು ಬಟ್ಟಲಷ್ಟು ಎಣ್ಣೆನ ಹಾಕೋತಿದ್ದೀನಿ. ಫ್ಲೇವರ್ ಇಲ್ಲದೆ ಎಣ್ಣೆ ತೊಗೊಂಡು ಹಾಕೋರಿ, ಅಂದ್ರೆ ಕೇಕ್ ಸ್ಮೆಲ್ ಬರಂಗಿಲ್ಲ. ಈಗ ಇದಕ್ಕೆ ನೋಡ್ರಿ ಕಾರ್ನ್ಫ್ಲೋರು 1-2 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ ರೀ. ಅಥವಾ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇತ್ತು ಅಂದ್ರೆ ಕಸ್ಟರ್ಡ್ ಪೌಡರ್ ಹಾಕ್ರಿ, ಇಲ್ಲಾಂದ್ರೆ ಹಾಲಿನ ಪೌಡರ್ ಇದ್ರೂ ನಡೀತದ್ರಿ. ನಾ ಹಾಲಿನ ಪೌಡರ್ ಇಲ್ಲಿ ಹಾಕ್ತಿಲ್ಲ. ಈಗ ನೋಡ್ರಿ, ಕಲರ್ಗೋಸ್ಕರ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಹಾಕೋತಿದ್ದೀನಿ. ನೋಡ್ರಿ, ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಹಾಕ್ರಿ, ಇಲ್ಲ ಅಂತಂದ್ರೆ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ನೀವು. ಈಗ ನೋಡ್ರಿ, 1-2 ಚಮಚದಷ್ಟು ಉಗುರು ಬೆಚ್ಚಗಿರೋ ಹಾಲು. ಇದಕ್ಕೆ ಎಷ್ಟು ನುಣ್ಣಗೆ ಆಗ್ತದೆ ನೋಡ್ರಿ ಅಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡ್ರಿ, ಮಿಕ್ಸಿ ಮಾಡ್ಕೊಂಡು ಬರೋದಕ್ಕಿಂತ ಫಸ್ಟ್ ಹನಿನೇ ಹನಿ ಎಣ್ಣೆ ತೊಗೊಂಡು ಬೊಗಣಿ ಸುತ್ತ ಸವರ್ಕೋಬೇಕ್ರಿ. ನೋಡ್ರಿ, ಬೊಗಣಿ ಸುತ್ತ ಈ ಥರ ಸವರ್ಕೋಬೇಕು.
ಈಗ ಸ್ವಲ್ಪ ಪುಡಿ ಮೈದಾ ಹಿಟ್ಟು ತೊಗೋಬೇಕ್ರಿ. ನೋಡಿರಿ ಈ ಥರ ಸ್ಪ್ರೆಡ್ ಮಾಡಬೇಕು ಬೊಗಣಿ ಸುತ್ತ. ನೋಡಿರಿ ಈ ಥರ ಬೊಗಣಿ ಸುತ್ತ ಎಲ್ಲ ಸ್ಪ್ರೆಡ್ ಮಾಡಬೇಕು. ನಾವು ಕೈಲಿಂದ ಮಾಡಿದೆವು ಅಂದ್ರೆ ಹಾಗೆ ಕೈ ಬೆರಳುಗಳು ಚಾಪ ಬೋಳ್ತದ್ರಿ. ಈಗ ನೋಡಿರಿ ಬೊಗಣಿಗೆ ಎಣ್ಣೆ ಹಿಟ್ಟು ಎಲ್ಲ ಸಾರ್ಕೊಂಡು ಬಂದಿದ್ದಾಯಿತು. ಈಗ ಅದಕ್ಕಿಂತ ಸ್ವಲ್ಪ ಅಗಲವಾದ ಪಾತ್ರೆ ತೊಗೊಂಡಿನಿ. ಅದ್ರಾಗ ಕೇಕ್ ಸ್ಟ್ಯಾಂಡ್ನ ಇಕ್ಕಿದ್ದೀನಿ. ಈಗ ಮೀಡಿಯಮ್ ಫ್ಲೇಮಿಗೆ ಗ್ಯಾಸ್ ಹಚ್ಕೋಬೇಕ್ರಿ. ಮೀಡಿಯಮ್ ಫ್ಲೇಮ್ ಇಕ್ಕೋಬೇಕು. ಈಗ ಇದ್ರ ಮೇಲೆ ಫುಲ್ ಕವರ್ ಆಗ್ಬೇಕ್ರಿ. ನಾವು ಒಳಗೆ ಕೇಕಿಂದ ಹಿಟ್ಟು ಹಾಕಿದ್ಮೇಲೆ ಕವರ್ ಆಗ್ಬೇಕ್ರಿ. ಆ ಬೊಗಣಿಗೆ ಸುತ್ತ ಎಲ್ಲೂ ಗ್ಯಾಪ್ ಇರಬಾರ್ದು. ಆ ಥರದೊಂದು ಪ್ಲೇಟ್ ತೊಗೊಂಡು ಸುತ್ತ ಕವರ್ ಮಾಡಿಕೊಂಡು ಈಗ ನೋಡಿರಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ದಾಗ ಗರಮ್ ಆಗ್ಲಕ್ಕೆ ಬಿಡಬೇಕು. ಅಲ್ಲಿವರೆಗೂ ನಾವು ಮಿಕ್ಸಿ ಮಾಡ್ಕೊಂಡು ಬರಂಬರ್ರಿ. ನೋಡಿರಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯಿತು. ಚಂದ ನೈಸ್ ಆಗ್ಯದ, ನೀವು ನೋಡ್ತಿರ್ಬೋದು. ಈಗ ನೋಡಿರಿ ಒಂದು ಮಿಕ್ಸ್ ಮಾಡ್ಲಿಕ್ಕೆ ಒಂದು ಸಣ್ಣದು ಬುಟ್ಟಿ ಹಂಗೆ ತೊಗೊಂಡಿದ್ದೇವ್ರಿ. ಕಲರ್ ಅಂತೂ ಸಖತ್ತಾಗಿ ಬಂದದ್ರಿ. ನೀವು ನೋಡ್ತಿರ್ಬೋದು. ನಾನು ಫ್ಲ್ಯಾಶ್ ಹಾಕಿ ಸಲಿಂದ ವೈಟ್ ಕಾಣತ್ತದ. ಫ್ರೆಂಡ್ಸ್ ನೋಡಿರಿ ಇದು ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ಲತ್ತದ್ರಿ. ಈಗ ಇದಕ್ಕೆ ತಿಂಬ ಸೋಡಾ ಹಾಗೆ ಬೇಕಿಂಗ್ ಪೌಡರು ನಮ್ಮ ಹತ್ರ ಸಿಗಲ್ರಿ. ಹಂಗಂತ ಹೇಳ್ಬಿಟ್ಟು ಒಂದು ಇನೋ ಪ್ಯಾಕೆಟ್ನ ಯೂಸ್ ಮಾಡ್ಲತ್ತಿದ್ದೀವಿ ರೀ. ಅರ್ಧ ಹಾಕಿ ನೋಡಿರಿ ಇನೋ ಪ್ಯಾಕೆಟು ಒಂದು ಅರ್ಧ ಹಾಕಿದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಉಗುರು ಬೆಚ್ಚಗೆ ಹಾಲು ತೊಗೊಂಡಿನಿ ರೀ. ನಾನು ಗಟ್ಟಿಯಾಗಿದಲ್ರಿ, ಹಾಗಾಗಿ ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಒಂದೇ ಡೈರೆಕ್ಷನ್ದಾಗ ಮಿಕ್ಸ್ ಮಾಡ್ಕೊಂಡ್ರೆ ಕೇಕು ಚಂದ ಫ್ಲಫಿ ಆಗಿ ಬರ್ತದ್ರಿ. ನೋಡಿರಿ ಈ ಥರ ಚಂದ ಒಂದೇ ಡೈರೆಕ್ಷನ್ದಾಗ ಮಿಕ್ಸ್ ಆದಮೇಲೆ ಈಗ ಟೂಟಿ ಫ್ರೂಟಿ ತೊಗೊಂಡಿನಿ ನಾನು 2 ಕಲರ್ದು. ನಿಮ್ಮ ಹತ್ರ ಟೂಟಿ ಫ್ರೂಟಿ ಇಲ್ಲ ಅಂದ್ರೆ ಕಾಜು ಬಾದಾಮನ್ನು ಬರೀಕ್ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ಇವನು ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ಟೂಟಿ ಫ್ರೂಟಿ ಹಾಕಿದ್ಮೇಲೆ ಇಷ್ಟು ಚಂದ ಕಲರ್ಫುಲ್ಲಾಗಿ ಕಾಣುತ್ತದ ಬ್ಯಾಟ್ರ್ ಅಂತ ಹೇಳ್ಬಿಟ್ಟು. ನೋಡಿರಿ ಈ ಥರ ಆಗ್ಯದ್ರಿ ಬ್ಯಾಟರು, ಪರ್ಫೆಕ್ಟಾಗಿ ಆಗ್ಯದ. ಈಗ ನಾವೇನು ಮೈದಾ ಹಿಟ್ಟು ಎಣ್ಣೆ ಸವರ್ಕೊಂಡಿದ್ದೇವಲ್ರಿ ಆ ಬೊಗಣ್ಯಾಗ ಹಾಕಬೇಕು. ಈಗ ನೋಡಿರಿ ಅದ್ರೊಳಗೆ ಹಾಕೋಬೇಕು. ಪರ್ಫೆಕ್ಟಾಗಿ ಬಂದದ್ರಿ ಕೇಕ್ ಬ್ಯಾಟರು. ಇದ್ರಾಗ ಓವೆನ್ ಹತ್ತಲ್ಲ, ಹಾಗೆ ಮೊಟ್ಟೆ ಹಾಕಿಲ್ಲ, ಮೊಸರು ಹಾಕಿಲ್ಲ, ಏನು ಹಾಕಿಲ್ಲ ನೋಡಿರಿ. ಈಗ ನೋಡಿರಿ ಕೇಕ್ ಬ್ಯಾಟರ್ ಹಾಕಿದ್ಮೇಲೆ ಒಂದು ಸತಿ ಈ ಥರ ಬಡ್ಕೋಬೇಕು. ಎಲ್ಲರ ಏರ್ ಬಬಲ್ಸ್ ಅದು ಇದ್ರೂ ಕವರ್ ಆಗ್ತದ್ರಿ. ಈಗ ಮೇಲ್ಗಡೆ ಬೇಕು ಅಂದ್ರೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕೋಬೇಕು. ಟೂಟಿ ಫ್ರೂಟಿ ಹಾಕ್ದೇವು ಅಂದ್ರೆ ಮಕ್ಳಿಗೆ ಸ್ವಲ್ಪ ತಿಲ್ಲಕ್ಕೆ ಚಂದ ಅನ್ನಿಸ್ತದೆ ನೋಡಿರಿ. ಹೊರಗಿನ ತಂದಿರೋ ಥರನೇ ಅನ್ನಿಸ್ತದ. ಕಲರ್ ಕೂಡ ಮಸ್ತ್ ಬಂದದ್ರಿ. ಸ್ವಲ್ಪ ಅರಿಶಿನ ಹಾಕಿದ್ದೇವಲ್ರಿ, ಹಾಗಾಗಿ ನೀವು ಕಲರ್ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ನೋಡಿರಿ ಎಷ್ಟು ಮಸ್ತ್ ಕಾಣತ್ತದ. ಹಾಗೆ ಮೊದಲೇ ಗರಮ್ ಮಾಡ್ಲಿಕ್ಕೆ ಇಕ್ಕಿದೇವಲ್ರಿ ದೊಡ್ಡ ಪಾತ್ರೆನ, ಅದು ಹಳ್ಳಕ್ಕೆ ತೆಗೆದ್ಬಿಟ್ಟು ಈ ಬೊಗಣಿನ ಅದ್ರೊಳಗೆ ಇಕ್ಕೋಬೇಕು. ಹೋಗ ಬೆಳೀತದ ಕೈಗೆ. ನೋಡಿರಿ ಸೆಂಟ್ರಲ್ಲಿ ಈ ಥರ ಇಕ್ಕೋಬೇಕು ಬೊಗಣಿನ. ಈ ಬೊಗಣಿ ಏನು ಫುಲ್ ಕವರ್ ಆಗಬೇಕ್ರಿ. ಎಲ್ಲಿಂದೂ ಗಾಳಿ ಬರಬಾರ್ದು, ಒಳಗಿನ ಗಾಳಿ ಹೊರಗೆ ಹೋಗೋ ಚಾನ್ಸ್ ಇರಬಾರ್ದು. ಈಗ ಇದ್ರ ಮೇಲೆ ಒಂದು ವಜ್ಜಿ ಏನಾದರೂ ಇಕ್ಬೇಕ್ರಿ. ಈಗ ನೋಡಿರಿ ಮೀಡಿಯಮ್ ಫ್ಲೇಮ್ದಾಗೆ ಒಂದು 45 ಮಿನಿಟ್ಸ್ ಬಿಡ್ಬೇಕ್ರಿ. ಕೇಕ್ ಚಂದ ಬೇಕಾಗ್ತದೆ. ವಜ್ಜಿ ನೋಡಿರಿ ನಾನು ಕಡೆ ಇಕ್ಕಿದ್ದೀನಿ ರೀ, ಒಂದು ವಜ್ಜಿ ಇದ್ದಿದ್ದು. ನೋಡಿರಿ 35 ಮಿನಿಟ್ಸ್ ಆಗಿದ್ರಿ. ನಾನು ನಿಮಗೆ 45 ಮಿನಿಟ್ಸ್ ಅಂದಿದ್ದೆ, 35 ಮಿನಿಟ್ಸ್ ಬದ ತೆಗ್ದು ನೋಡಿದ್ದೀನಿ ರೀ, ಕರೆಕ್ಟ್ ಆಗಿತ್ತು. ಗ್ಯಾಸ್ ಆಫ್ ಮಾಡ್ಕೊಂಡಿನಿ. ನೋಡಿರಿ ನೋಡ್ತಿರ್ಬೋದ್ರಿ ನೀವು, ಪರ್ಫೆಕ್ಟಾಗಿ ಬಂದದ. ನಾನು ನಿಮಗೊಂದು ಚಾಕು ಚುಚ್ಚಿ ತೋರಿಸ್ತೀನಿ ನಡ್ಬಾಕ. ನೋಡಿರಿ ಎಲ್ಲನೂ ಅಂಟ್ಕೊಂಡಿಲ್ಲ, ಇಟ್ಟು ನೀಟಾಗಿ ಬಂದದ. ನೋಡಿರಿ ನಿಮಗೆ ಬೇಕಾಯ್ತು ಅಂದ್ರೆ ನೋಡಿರಿ
ನೀವು ನೋಡ್ತಿರ್ಬೋದು ಎಲ್ಲೂ ಮೆತ್ಕೊಂಡಿಲ್ಲ. ಗ್ಯಾಸ್ ಆಫ್ ಮಾಡಿದ್ದೀನಲ್ರಿ. ಈಗ ತಣ್ಣಗಾಗ್ಲಕ್ಕೆ ಬಿಡ್ಬೇಕ್ರಿ. ಒಂದು ಕಾಟನ್ ಟವಲ್ ಅಥವಾ ದಸ್ತಿ ತೊಗೊಂಡ್ಬಿಟ್ಟು ಈ ಥರ ಮೇಲ್ಗಡೆ ಮುಚ್ಚಿ ಇದು ತಣ್ಣಗಾಗ್ಲಕ್ಕೆ ಬಿಡ್ಬೇಕ್ರಿ. ನೋಡ್ರಿ ಈಗ ತಣ್ಣಗಾಗ್ಯದ್ರಿ. ಈಗ ನಾನು ಕಾಟನ್ ಕ್ಲಾತ್ನ ತೆಗಿತಿದ್ದೀನಿ. ಈಗ ನೋಡ್ರಿ ಚಾಕು ಏನದಲ್ರಿ ಸೈಡಿಗೆಲ್ಲ ಬಿಡಿಸ್ಕೊಂಡು ಬರ್ತೀನಿ ನಾನು. ಓಕೆ, ನೋಡ್ರಿ ಇದು ಎಲ್ಲ ಬೊಗಣಿಗೆ ಅಂಟ್ಕೊಂಡಿದಿರ್ತದಲ್ರಿ. ಚಾಕು ಸಾಯಲಿಂದ ಈ ಥರ ಬಿಡಿಸ್ಕೋಬೇಕು. ಈಗ ನೋಡ್ರಿ ಪ್ಲೇಟ್ ಏನು ತೊಗೊಂಡಿನಲ್ರಿ ನಾನು, ಇದು ಉಲ್ಟಾ ಹಾಕೋತೀನಿ. ಸ್ವಲ್ಪ ಈ ಥರ ಟಿಪ್ ಮಾಡ್ಬೇಕ್ರಿ ಫ್ರೆಂಡ್ಸ್. ನೋಡ್ರಿ ಈ ಥರ ಬಡಿಬೇಕ್ರಿ. ನೋಡ್ರಿ ಬಿತ್ತು ನೋಡ್ರಿ, ಎಷ್ಟು ಹೊತ್ತಿಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ಬಂದದ್ದು. ನೀವು ನೋಡ್ತಿರ್ಬೋದು ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದದ. ಹಾಗೆ ಸ್ಪಾಂಜಿ ಆಗಿ ಬಂದದ್ದು ನೋಡ್ರಿ. ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನ್ಯೂ ಇಯರ್ ಸ್ಪೆಷಲ್ ಕೇಕ್ ಈ ಥರ ಮಾಡ್ಕೋಬೋದ್ರಿ ನೀವು. ಮೊಟ್ಟೆ ಇಲ್ಗತ್ಲಿನೇ, ಓವೆನ್ ಇಲ್ಲ, ಹಾಗೆ ಅಡುಗೆ ಸೋಡಾ ಇಲ್ಲ, ಬೇಕಿಂಗ್ ಸೋಡಾ ಇಲ್ಲ, ರವಾ ಮನೆಗಿರೋ ಸಾಮಗ್ರಿಗಳಿಂದ ಕೇಕ್ ಮಾಡಿದ್ದೀನಿ ನೋಡ್ರಿ. ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದದ ಅಂತ ಹೇಳ್ಬಿಟ್ಟು. ಭಾಳ ಅಂದ್ರೆ ಭಾಳ ಈಸಿ ಆದರಿ ಕೇಕ್ ಮಾಡೋದು. ಒಂದು ಸತಿ ಮಾಡಿ ನೋಡಿದ್ರಿ ಅಂದ್ರೆ ಸಾಕು. ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದದ. ಹಾಗೆ ಸ್ಪಾಂಜಿ ಕೂಡ ಬಂದದ. ಕಲರ್ ಕೂಡ ಸಖತ್ತಾಗಿ ಬಂದದ ಫ್ರೆಂಡ್ಸ್. ಸೇಮ್ ಹೊರಗಿನ ತರ್ತೇವಲ್ರಿ ಬೇಕ್ರಿದಾಗಿಂದು ಅದೇ ಥರ ಅನ್ನಿಸ್ಲತ್ತದ. ನೋಡಿರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.